ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲ್ಲ ಗುರುಗಳ ದೇವಸ್ಥಾನಗಳಲ್ಲಿ ಜನಜುಂಗಳಿ ಅಂದರೆ ಈ ಒಂದು ಟ್ರೆಂಡಲ್ಲಿ ಆಗ ಏನಾದರೂ ಗುರುಗಳಿಗೆ ಕೊಟ್ಟು ಅವರ ಆಶೀರ್ವಾದ ತಗೊಳ್ತಾ ಇದ್ವಿ. ಗುರು ಅಂದ್ರೆ ಗುರುಕುಲ ಆಗಿರ್ಬೋದು, ನಾವೀಗ ವಿದ್ಯೆ ಕಲಿಸಿದಂತಹ ಮೇಷ್ಟ್ರಿಗೆ ಅಥವಾ ಟೀಚರ್ಸ್ಗೆ ಒಂದು ವಿಶ್ ಮಾಡಿ ಅವರು ನೆನೆಸ್ಕೊಳ್ಳೋದು. ಬಟ್ ಆದ್ರೆ ಈ ದೇವಸ್ಥಾನದಲ್ಲಿ ಹೇಗೆ, ಅದು ನಿನ್ನೆ ನೋಡ್ಬೋದು ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟು ಜನ ಒಂಥರ ಆಧ್ಯಾತ್ಮಿಕವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಗುರು ಪೂರ್ಣಿಮೆ. ಹೇಗೆ ಏನು ಅಂತ ಅಂದ್ರೆ ಇವಾಗ ಅವ್ರನ್ನ ಕೂಡ ಗುರುಗಳಲ್ವಾ ಅವರೆಲ್ಲ. ಅವ್ರು ನೋಡಿ ಅವರು ಎಲ್ಲವನ್ನು ಬಿಟ್ಟು ಐಕ್ಯ ಆಗಿರ್ತಾರೆ, ಅಂದರೆ ಜೀವಂತ ಸಮಾಧಿ ಆಗಿರ್ತಾರೆ. ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಇವಾಗ ನಾವೇನು ಹೇಳ್ತೀವಿ, ಒಬ್ಬರು ಗುರುಗಳ ಹತ್ರ ಹೋಗಿ ನಮ್ಮ ಕಷ್ಟವನ್ನು ನಾವು ಹೇಳ್ಕೊಡ್ತೀವಿ, ಅವರು ಮಾತಾಡೋದನ್ನು ಕೇಳಿಸ್ಕೊಳ್ತೀವಿ, ಅದು ಪರಿಹಾರ ಅಂತ ನಮ್ಮ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡ್ತಾರೆ, ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ತೀವಿ, ಇಲ್ಲ ನಿನ್ಗೆ ಒಳ್ಳೇದಾಗತ್ತೆ ಹೋಗು ಅಂತ ಹೇಳ್ತಾರೆ. ಆ ಒಂದು ಮಾತುಗೋಸ್ಕರ ನಾವು ಎಷ್ಟೊತ್ತು ಕಾದು ಕೂತು ನೋಡಿ ಬರ್ತೀವಿ. ಅದೇ ರೀತಿ ಟೆಂಪಲ್ಗೆ ಅಂತ ಹೋದಾಗ ಅಲ್ಲಿ ಅವರು ಐಕ್ಯ ಆಗಿರ್ತಕ್ಕಂಥ ಒಂದು ಬೃಂದಾವನವನ್ನು ಇಟ್ಟಿರ್ತಾರೆ. ಅಲ್ಲಿ ನಿಂತ್ಕೊಂಡಾಗ ನಮ್ಮ ಒಂದು ಮನಸ್ಸಿಗೆ ಅದು ಕನೆಕ್ಟ್ ಆಗ್ತಾ ಇರುತ್ತೆ. ಹೇಗಪ್ಪ ಅಂತಂದರೆ ನಾವೇನೋ ಒಂದು ಕೋರಿಕೆ, ಯಾಕಂದರೆ ಮನುಷ್ಯ ಯಾವತ್ತೂ ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡು ನನಗೇನೂ ಬೇಡ ಅಂತ ಕೇಳಲ್ಲ. ಮನುಷ್ಯ ಯಾವುದಾದ್ರೂ ಒಂದು ಬೇಡಿಕೆಯನ್ನು ಇಟ್ಕೊಂಡೇ ದೇವಸ್ಥಾನದೊಳಗಡೆ ಕಾಲಿಡ್ತಾನೆ. ಅದು ಸಹಜ ಎಲ್ಲರಿಗೂ ಕೂಡ. ಯಾಕಂದರೆ ಆ ಗುರುಗಳು ಕೂಡ ಆ ಒಂದು ಸ್ಥಾನಕ್ಕೆ ಬರಬೇಕಂದ್ರೆ ಅವರ ಮೇಲಿನ ಗುರುಗಳ ಹತ್ರ ಅವರು ಇದನ್ನೇ ಕೇಳಿರ್ತಾರೆ. ಅವ್ರೇನು ಕೇಳಿರ್ತಾರೆ, ನನಗೇನೂ ಬೇಡ ಅಂತ ಕೇಳಿ ಕೊನೆಗೆ ಅವರು ಗುರುಗಳಾಗಿರ್ತಾರೆ. ಆದರೆ ಮನುಷ್ಯ ಗುರುಗಳಾಗಕ್ಕೆ ಸಾಧ್ಯ ಇಲ್ಲ. ನನಗೇನೂ ಬೇಡ ಅಂತ ಯಾವ ಮನುಷ್ಯನೂ ಕೇಳೋದಿಲ್ಲ. ಅಲ್ಲಿ ಹೋಗಿ ಇದೇ ಗುರುಗಳ ಮುಂದೆ ನಿಂತ್ಕೊಂಡು ಅವ್ರಿಗೆ ಏನು ಬೇಕು ಅನ್ನೋದನ್ನು ಅಲ್ಲಿ ಬೇಡಿಕೆ ಇಟ್ಟೇ ಬರ್ತಾರೆ ಅವರು. ಆ ಬೇಡಿಕೆ ಇಟ್ಟಾಗ ಆ ಗುರುಗಳು ಏನು ಮಾಡ್ತಾರೆ, ಹೌದು ಅಂತ ಹೇಳೋದು ಎಲ್ಲೋ ಅವ್ರ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ. ನಮ್ಮ ಕೆಲಸ ಕಾರ್ಯಗಳಾಗಬೇಕು ಅನ್ನೋ ಒಂದು ಇದಕ್ಕೆ ಜನ ದೇವಸ್ಥಾನಕ್ಕೆ ಇನ್ನೇನಕ್ಕೆ ಹೋಗ್ತಾರೆ. ನಮ್ಮ ಕೆಲಸ ಏನಾದರೂ ಒಂದು ಬೇಡಿಕೆಯನ್ನು ಕೇಳಿಕೊಂಡು ಅದನ್ನು ಪೂರೈಸಿದರೆ ಮುಂದಿನ ವರ್ಷ ಬರ್ತೀನಿ ಅಂದರೆ ಇವರ ಒಂದು ಮನಸ್ಸಿನ ಮಾತನ್ನು ಗುರುಗಳ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ಅದಕ್ಕೆ ಆ ಗುರುಗಳು ಆಶೀರ್ವಾದ ಮಾಡ್ತಿರ್ತಾರೆ. ಅದರ ಒಂದು ಕಾರ್ಯರೂಪ ಇವರು ಟೈಮ್ ತೊಗೊಂಡು ಬಂದಿರ್ತಾರಲ್ಲ, ಇಷ್ಟೇ ದಿನಕ್ಕಾಗಬೇಕು ಹಿಂಗಾದ್ರೆ ಇನ್ನೊಂದು ವಾರಕ್ಕೆ ಬರ್ತೀನಿ ಅಂತ ಕೇಳ್ಕೊಂಡು ಬರ್ತಾರೆ. ಆ ಒಂದು ಟೈಮಲ್ಲಿ ಏನಾದರೂ ಆ ಕೆಲಸ ಆಗೋದ್ರೆ ಗುರುಗಳ ಆಶೀರ್ವಾದ ಸಿಕ್ಕಿದೆ, ಇವ್ರ ಮಾತು ಅಲ್ಲಿ ಕೇಳಿಸಿದೆ, ಫಲಿಸಿದೆ ಅಂತ. ಇದು ಮನುಷ್ಯ ಅಂದಮೇಲೆ ಒಳ್ಳೆ ಕೆಲಸ ಮಾಡೋರು ಇರ್ತಾರೆ, ಕೆಟ್ಟ ಕೆಲಸ ಮಾಡೋರು ಇರ್ತಾರೆ. ಒಂದು ಮನುಷ್ಯನಲ್ಲಿ 2 ಗುಣಗಳು ಕೂಡ ಇರುತ್ತೆ, ಎಲ್ಲ ಥರದ ಗುಣ. ಇಲ್ಲಾಂದರೆ ಮನುಷ್ಯ ಬೆಳೆಯೋದು ಹೇಗೆ, ಸುಳ್ಳು ಹೇಳ್ತಾರೆ, ನಿಜನೂ ಹೇಳ್ತಾರೆ. ಇಲ್ಲಾಂದರೆ ಅದನ್ನು ಮನುಷ್ಯ ಅಂತ ಹೇಳೋದೇ ಇಲ್ಲ. ಬರೀ ನಿಜ ಹೇಳ್ಕೊಂಡು ಕ್ಲೀನಾಗೇ ಇರ್ತೀನಿ, ನಿಯತ್ತಾಗೇ ಇರ್ತೀನಿ ಅಂತ ಹೇಳ್ತಕ್ಕಂಥ ಮನುಷ್ಯನ ನಾನು ನೋಡಿಲ್ಲ. ಅವರಾದರೆ ದೇವರೇ ಇರಲ್ಲ, ಇನ್ನು ಮನುಷ್ಯರಲ್ಲಿ ಬರ್ತಾರೆ, ದೇವರೇ ಇರೋದಿಲ್ಲ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನೂ ಅದೇ ತಾನೇ ಮಾಡಿದ್ದು. ಅಂದರೆ ಎಲ್ಲ ಗೊತ್ತಿಲ್ಲದೆ ಇರೋರ ಥರ ಅವರು ನಾಟಕನೇ ಆಡಿದ್ದು. ಅದು ಒಂಥರ ಇದಕ್ಕೆ ದೇವ್ರವರು, ಅವ್ರನ್ನ ನಾವು ಅನ್ನೋಕ್ಕಾಗಲ್ಲ. ಬಟ್ ಅದನ್ನು ತಗೊಂಡಾಗ ಎಲ್ಲ ಗೊತ್ತಿದ್ದು ಹೇಳ್ದಿರ ಸುಮ್ಮನಿದ್ರೆ ಆ ಸಂದರ್ಭಕ್ಕೆ ಯಾರನ್ನ ಹೇಗೆ ಬಂದು ಸಿಕ್ಕಾಕ್ಸಿದ್ದಾರೆ ಅದೆಲ್ಲ ನೋಡಿದಾಗ ನಾವು ದೇವರೇ ಇದನ್ನೆಲ್ಲ ಮಾಡಿದಾರಲ್ಲ ಅಂತ ಹೇಳ್ಬೋದು. ಹಾಗಾಗಿ ಮನುಷ್ಯ ತನ್ನ ಬೇಡಿಕೆಯನ್ನು ಕೇಳಿಕೊಂಡು ಗುರುವಿನ ಒಂದು ಆಶೀರ್ವಾದ ಪಡ್ಕೊಂಡು ಬಂದು ಆ ಕೆಲಸಕ್ಕೆ ಮುನ್ನುಗ್ಗುತ್ತಾನಲ್ಲ, ಆ ಒಂದು ಆಶೀರ್ವಾದ ಕೊಡ್ತಾರೆ ದೇವರಂತ ಒಂದು ನಂಬಿಕೆ ಮೇಲೆ ಹೋಗಿ ನಿಂತ್ಕೊಳ್ತಾನಲ್ಲ, ಅದೇ ಒಂದು ಗ್ರೇಟ್ ಅಂತ ಹೇಳಬೇಕು. ಮನುಷ್ಯನ ಒಂದು ನಂಬಿಕೆ ಅದು. ಸೊ ಆ ದೇವರು ಕೂಡ, ಗುರುಗಳು ಕೂಡ ಯಾವುದಾದ್ರೂ ಒಂದು ವಿಷಯದಲ್ಲಿ ಮನುಷ್ಯನಿಗೆ ಓಕೆ ಕೊಟ್ಟಿರ್ತಾನೆ. ಅದು ಫಲಿಸಿದಾಗ ಮನುಷ್ಯನಿಗೆ ಆಗುವಂಥ ಖುಷಿ ಬೇರೊಂದಿಲ್ಲ. ಅಂದರೆ ಆ ನಂಬಿಕೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.